ಅಧ್ಯಕ್ಷ ಉತ್ತರ ಒದಗಿಸಿದ್ದಾರೆ. 10 ತಿಂಗಳಾಗಿದೆ ಒಂಟಿ ಮನೆ ಅಂತೇಳಿ BBMPಯಿಂದ 5 ಲಕ್ಷ ರೂಪಾಯಿ ಫಲಾನುಭವಿಗಳಿಗೆ ಕೊಡ್ತಾರೆ. ಫೌಂಡೇಶನ್ ಹಾಕಿದರೆ 1.25 ಲಕ್ಷ, ಟಿಂಟಲ್ ಹಾಕಿದರೆ 1.25 ಲಕ್ಷ, ರೂಪ್ ಹಾಕಿದರೆ 1.25 ಲಕ್ಷ, ಪೂರ್ತಿ ಫಿನಿಶ್ ಮಾಡಿದ್ಮೇಲೆ 1.25 ಲಕ್ಷ 5 ಲಕ್ಷಗಳು ಕೊಡ್ತಾರೆ. ಅಧ್ಯಕ್ಷ ಫೌಂಡೇಶನ್ಗೂ ಕೊಡಲಿಲ್ಲ, ಲಿಂಟ್ಲಿಗೂ ಕೊಡಲಿಲ್ಲ, ರೂಪ್ಗೂ ಕೊಡಲಿಲ್ಲ, ಫಿನಿಶ್ ಆದ್ರೂ ಇನ್ನೂ ಕೊಟ್ಟಿಲ್ಲ. ಅವರು BBMPನ ಅಲದು ಫಲಾನುಭವಿಗಳು ಏನು ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಹಣ ಇಟ್ಟಿದಾರಾ ಇಲ್ವಾ ಏನೂ ಇಲ್ಲ. ಇದು 23, 24, 24, 25ನೇ ಸಾಲಿಂದ. ಅವರು ಬಡವರು ಕಾಯ್ಕೊಂಡಿದ್ದಾರೆ. ಒಂದು ಫೌಂಡೇಶನ್ ಹಾಕಿ ಕೆಲವರು ಬಿಟ್ಟಿದ್ದಾರೆ, ಕೆಲವರು ಫಿನಿಶ್ ಮಾಡಿದ್ದಾರೆ. ಇದುವರೆಗೂ ಹಣ ಕೊಟ್ಟಿಲ್ಲ. ಯಾವಾಗ ಆ ಫಲಾನುಭವಿಗಳಿಗೆ ನಿಖರವಾಗಿ ಹಣ ಕೊಡ್ತೀರಾ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ತಿಳಿಸಬೇಕು. ಇಲ್ಲ ಅದಕ್ಕೂ ಹಣ ಇದೆಯಾ ಇಲ್ವಾ, ಸರ್ಕಾರದಲ್ಲಿ ಹಣ ಇಟ್ಟಿದಾರಾ ಇಲ್ವಾ ಅನ್ನೋದನ್ನ ತಿಳ್ಕೊಂಡು, ಇಲ್ಲ ಯಾಕೆ ತಡ ಆಗಿದೆ, ಯಾರಿಂದ ತಡ ಆಗಿದೆ, ಅಧಿಕಾರಿಗಳು ಬೇಜವಾಬ್ದಾರಿತನ. ನಮ್ಮ ಕ್ಷೇತ್ರನ 2 ಭಾಗ ಮಾಡಿದ್ದಾರೆ. ಒಂದು RR ನಗರಕ್ಕೆ ಹೋಗ್ಬೇಕು ಕೆಲವರು, ಇನ್ನು ಕೆಲವರು ಯಲಹಂಕಕ್ಕೆ ಹೋಗ್ಬೇಕು. ಇವರು ಸುತ್ತಾಡಕ್ಕೆ ಆಗಲ್ಲ ಅಧ್ಯಕ್ಷೆ. ಬಹಳಷ್ಟು ಸಮಸ್ಯೆ ಇದೆ. ಈ ಬಡವರಿಗೆ ಕೊಡೋದಾದ್ರೂ ಸರಿಯಾದ ಸಮಯಕ್ಕೆ ಕೊಟ್ರೆ ಅವರೊಂದು ಗೂಡು ಮಾಡ್ಕೊಂತಾರೆ. ನಿಮ್ಮ ಹೆಸರು ಮಂತ್ರಿಗಳು, ಅದಕ್ಕೋಸ್ಕರ ಯಾವಾಗ ಕೊಡ್ತೀರಾ, ಏನ್ ಮಾಡ್ತೀರಾ ಅದನ್ನ ಕರೆಕ್ಟ್ ಆಗಿ ನಿಖರವಾಗಿ ಉಪಮುಖ್ಯಮಂತ್ರಿಗಳು ತಿಳಿಸಬೇಕು. ಅಧ್ಯಕ್ಷೆ, ನಮ್ಮ ಮುನ್ರಾಜ್ ಅವರು ಒಳ್ಳೆ ಪ್ರಶ್ನೆ ಖಂಡಿತ ಹೇಳಿದ್ದಾರೆ. ನನ್ನ ಗಮನ ಸೆಳೆದಂಗೆ ಇದ್ರ ಬಗ್ಗೆ ಬಹಳ ಶಾಸಕರೆಲ್ಲ ಚರ್ಚೆ ಮಾಡ್ತಾ ಇದ್ರು ಬೆಂಗಳೂರು ಸಿಟಿಲಿ. ಈ ಒಂಟಿ ಮನೆ ಅನ್ನೋದು ಬೆಂಗಳೂರು ಸಿಟಿಲಿ ಮಾತ್ರ 5 ಲಕ್ಷ ರೂಪಾಯಿ ಕೊಡುವಂಥದ್ದು ಒಂದು ಸ್ಕೀಮ್ನ 2019ರಲ್ಲಿ ಪಾಸ್ ಮಾಡೋದು. ನಿಮ್ಮದೇ ಸರ್ಕಾರ ಬೇಕಾದ್ರೆ ಪಾಸ್ ಮಾಡೋದು. ಇದು 600 ಸ್ಕ್ವೇರ್ ಫೀಟ್ ಇರಬೇಕು. 600 ಸ್ಕ್ವೇರ್ ಫೀಟ್ ಇರೋರಿಗೆ ಕೊಡ್ತಾರೆ. ಒಂದು 3 ಲಕ್ಷ ರೂಪಾಯಿ ಇನ್ಕಮ್ ಇರಬೇಕು. ಸೊ ಅವನಿಗೆ ಮನೆ ಇರಬಾರ್ದು, 3 ವರ್ಷ ಬೆಂಗಳೂರಲ್ಲಿ ಇರಬೇಕು. ಇದು ಅವ್ರಿಗೆ ಎಲಿಜಿಬಿಲಿಟಿ. ಇದು ಯಾಕೆ ಡಿಲೇ ಆಯಿತು ಅಂದ್ರೆ ಮೊದಲೆಲ್ಲ ಮೊಬೈಲ್ ಇದರಲ್ಲಿ ಕೊಡ್ತಾ ಇದ್ರು, ಓಲ್ಡ್ ಮೆಥಡ್ ಅಲ್ಲಿ ಕೊಡ್ತಾ ಇದ್ರು. ಈಗ 2022ರಲ್ಲಿ ಏನಾಯ್ತು, ಒಂದು ಆಪ್ ಮಾಡೋಂಥ, ಒಂದು ಮೊಬೈಲ್ ಆಪ್ ಮಾಡೋಂಥ ಒಂದು ಅವಕಾಶ ಆಯಿತು. ಅದು ಜನರಿಗೆ ಗೊತ್ತಾಗ್ಲಿಲ್ಲ. ಪಾಪ ಮೊಬೈಲ್ ಆಪಲ್ಲಿ ಏನು ಫೈಲ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಜನರಿಗೆ ಗೊತ್ತಾಗ್ಲಿಲ್ಲ. ಸೊ ಇದೊಂದು ಟೆಕ್ನಿಕಲ್ ಇಶ್ಯೂ ಇದೆ, ಇದನ್ನ ರಿಸಾಲ್ವ್ ಮಾಡಬೇಕು. ಇದೇನು ಸಮಸ್ಯೆ ಏನಿಲ್ಲ. 2025ರಲ್ಲಿ ಈಗಾಗಲೇ ನಾವು ಈಗ 49ಕ್ಕೆ ಇವ್ರ ಕ್ಷೇತ್ರದಲ್ಲೇ 49 ಕೊಡ್ಲಿಕ್ಕೆ ಫೈಲ್ ರೆಡಿ ಆಗಿದೆ. 164 ರೂಪಾಯಿಗೆ ಒಟ್ಟು 1229 ಮನೆಗಳು ಬೆಂಗಳೂರಲ್ಲಿ ಈ ರೀತಿ ಇಂಥ ಪಾಸ್ ಆಗಿದೆ. ಸೊ ಅದಕ್ಕೆ ಮೊಬೈಲ್ ಆ್ಯಪ್, ಅದಕ್ಕೆ ನಾನೀಗ ಆಫೀಸರ್ಸ್ ಅದನ್ನೇ ಮಾತಾಡ್ತಾ ಇದ್ದೆ ನಾನು. ಸೊ ಈಗ ಸದ್ಯಕ್ಕೆ ಮುಂದಕ್ಕೆ ನೋಡೋಣ. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲಲ್ಲೇ ಆ ಮೊಬೈಲ್ ಆ್ಯಪ್ನ, ಯಾಕೆಂದ್ರೆ ಪಾಪ ಅವ್ರಿಗೆ ಎಜುಕೇಷನ್ ಇರಲ್ಲ. ಅವ್ರಿಗೆಲ್ಲ ಮಾಪ್ ಮಾಡಬೇಕು, ಯಾವ ರೀತಿ ತೋರಿಸ್ಬೇಕು, ಯಾವ ಸ್ಟೇಜಲ್ಲಿ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕೆಂದ್ರೆ ಎಲ್ಲ ಫೋಟೋ ಹಿಡಿಬೇಕು, ವಿಡಿಯೋ ತಗೋಬೇಕು, ಮನೆ ಕಟ್ಟಿದಾನ, ಪಕ್ಕದ ಮನೆ ತೋರಿಸ್ಬಿಟ್ಟವನ, GPS ಮಾಡೋಣ, ಇವೆಲ್ಲ ನೋಡಬೇಕಾಗಿದೆ. ಸೊ ಈಗ ಸದ್ಯಕ್ಕೆ ತಮ್ಮ ಒತ್ತಡದ ಮೇಲೆ ಇದನ್ನ ಓಲ್ಡ್ ಸಿಸ್ಟಮ್ ಅಲ್ಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲಲ್ಲೇ ಬಿಲ್ನ ಇಶ್ಯೂ ಮಾಡೋಕ್ಕೆ ತೀರ್ಮಾನ ತೆಗೆದುಕೊಳ್ತೀವಿ. ಅಧ್ಯಕ್ಷ, ಇದು ಉಪಮುಖ್ಯಮಂತ್ರಿಗಳು ಹೇಳಿದ್ ಕರೆಕ್ಟು. ಮೊದಲೆಲ್ಲ ಆನ್ಲೈನಲ್ಲಿ ಅರ್ಜಿ ತಗೊಂತಿದ್ರು, ಕಟ್ಟಿರೋ ಮನೆಗೂ ತಗೊಂಡ್ಬಿಡ್ತಾ ಇದ್ರು. ಈಗೇನಾಗಿದೆ, ಆನ್ಲೈನಲ್ಲಿ ಅರ್ಜಿ ತಗೊಂಡು ಫೌಂಡೇಶನ್ ಹಾಕಿದರೆ ಒಂದು ಕಮಿಟಿ ಮಾಡಿದ್ದಾರೆ ಸೆಲೆಕ್ಟ್ ಮಾಡೋಕ್ಕೆ. ಈ ಫಲಾನುಭವಿಗಳನ್ನ ಸೆಲೆಕ್ಟ್ ಮಾಡೋಕ್ಕೆ ಜಾಯಿಂಟ್ ಕಮಿಷನರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಚೀಫ್ ಇಂಜಿನಿಯರು, ಸ್ಥಳೀಯ ಶಾಸಕರು ಎಲ್ಲರೂ ಸೇರಿ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಪಾಸ್ ಆದವರು ಫೌಂಡೇಶನ್ ಹಾಕಿದರೆ ಅಲ್ಲಿ ಲೋಕಲ್ನ AWE ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೋಗಿ ಫೋಟೋ ಹಿಡಿದು ಅಲ್ಲೇ ಅಪ್ಲೋಡ್ ಮಾಡಬೇಕು. ಅಲ್ಲೇ ಅಪ್ಲೋಡ್ ಮಾಡಿದ್ರೇ ಅದು ಪಾಸ್ ಆಗೋದು ಬಿಲ್ಲು. ಆ ಸಿಸ್ಟಮ್ ಎಲ್ಲ ತಂದಿದ್ದಾರೆ. ಈಗ ಇದರಲ್ಲಿ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಮ್ಮಲ್ಲಿ 134ರಲ್ಲಿ ಸುಮಾರು 100 ಫಿನಿಶ್ ಆಗಿದೆ. ಹೋಗಿ ಫೋಟೋ ಹಿಡಿಯೋಕೆ ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ, AWE ಇಲ್ಲ, 11 ಜನ AE ಇಲ್ಲ. ಇದು ಸಮಸ್ಯೆ. 11 ಜನ AEಗಳು ಶಾರ್ಟೇಜ್ ಇದ್ದಾರೆ. ವಾರ್ಡಲ್ಲಿ ಹೋಗಿ ಫೋಟೋ ಹಿಡಿಯೋಕೆ ಆಗಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರು 9 ಜನ ಚೇಂಜ್ ಆಗಿದ್ದಾರೆ 2.5 ವರ್ಷದಲ್ಲಿ, ಇವಾಗಲೂ ಇಲ್ಲ ಯಾರೋ ಇನ್ಚಾರ್ಜ್ AWE. ಈ ಪರಿಸ್ಥಿತಿಯಲ್ಲಿ ಆ ಕಾರ್ಪೊರೇಷನ್ಗಳು ಯಾವ ರೀತಿ ಕೆಲಸ ಮಾಡ್ತದೆ? ಅದಕ್ಕೋಸ್ಕರ ದಯಮಾಡಿ ಮುಖ್ಯಮಂತ್ರಿಗಳು ಬೆಂಗಳೂರಿನ ಸ್ವಲ್ಪ ವಿಶೇಷ ಗಮನ ಕೊಟ್ಟು ಇಂಥದ್ನೆಲ್ಲ ತ್ವರಿತವಾಗಿ ಆ ಬಡವರಿಗೆ ಅಂತ ವ್ಯವಸ್ಥೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಸರ್ ಒಂದು ನಿಮಿಷ ಸರ್, ಒಂದು ನಿಮಿಷ ಇರಪ್ಪ, ಒಂದು ನಿಮಿಷ ನನ್ನ ಕಾನ್ಸ್ಟಿಟ್ಯೂನ್ಸಿ ಹೇಳ್ಬಿಡ್ತೀನಿ. ಆಯ್ತು, ಒಂದೆಲ್ಲ ಬೇರೆ ಬೇರೆ ಕಾನ್ಸ್ ಆಗಲಿ ಚರ್ಚೆ ಇಲ್ಲ, ಕೂತ್ರೆ ಮಾತಾಡಿ, ಮಾತಾಡಿ ಅಭ್ಯಾಸ ಮಾಡ್ತಾರೆ. ನೀವು
ರಾಮಮೂರ್ತಿ ಅವರೇನು ಎತ್ತು ಕೂತ್ಕೊಳ್ಳಿ, ನಾವು ಹೇಳ್ದಾಗ ನೀವು ನಿಲ್ಲಿ ಕೂತ್ಕೊಳ್ಳಿ. ಒಂಟಿ ಮಾಡಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇದೆ. ಆಯ್ತು, ನಮ್ಗೆ ಗೊತ್ತಾಯ್ತು, ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅವ್ರು ಹೇಳೋದ್ರಲ್ಲಿ ರೀಸನಬಲ್ ಇದೆ. ಬಟ್ ಏನಪ್ಪಾ ಅಂದ್ರೆ ನಾವು ಸಿಸ್ಟಮ್ನ ಮೊಬೈಲ್ ಆ್ಯಪ್ ಅಂತ ಮಾಡಿಬಿಟ್ರು ಪಾಪ ಇವ್ರಿಗೆ ಬಡವರಿಗೆಲ್ಲ ಗೊತ್ತಾಗಲ್ಲ. ಆ ಮೊಬೈಲ್ ಆ್ಯಪ್ ಯಾವ್ದಾದ್ರು ದೊಡ್ಡ ಇದಕ್ಕೆ ಬಂತು. ನಾನು ಹೆಂಗಿದ್ರು ಈಗ ಇನ್ನೊಂದು ವಾರದಲ್ಲೇ ಎಲ್ಲ MLAsನ ಈ ಬಜೆಟ್ ಬೇರೆ ಮಾಡಬೇಕಲ್ಲ, ಅದಕ್ಕೂ ಒಂದು ಮೀಟಿಂಗ್ ಕರೀತಾ ಇದ್ದೀನಿ. ಇದು ನಿಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕರಿಬೇಕು MLAಗಳಿಗೆ. ಆಗ ಇನ್ನೇನಾದ್ರು ಯಾವ್ದಾದ್ರು ಸಿಸ್ಟಮ್ ಇದ್ರೆ ನೀವು ಮಾಡಿ. ಅವ್ರದ್ದು ಟ್ಯಾಕ್ಸ್ ವಿಚಾರ ಇದೆ, ನಿಮ್ದು ಒಂದು ಪ್ರಶ್ನೆ ಇದೆ, ಅದು ನಾನು ಆಮೇಲೆ ಉತ್ತರ ಕೊಡ್ತೀನಿ. ಖಂಡಿತ ಇದನ್ನು ನಿಮ್ಮನ್ನೂ ಕೇಳಿ ನಿಮ್ಮನ್ನೂ ಸಲಹೆ ಕೊಟ್ಬಿಟ್ಟು ಇದರಲ್ಲೇನು ರಾಕೆಟ್ ಸೈನ್ಸ್ ಏನಿಲ್ಲ. ನಾವೆಲ್ಲ ಹಳ್ಳಿಲೆಲ್ಲ ಆಶ್ರಮನೆ ಕೊಡ್ಬೇಕಾದ್ರೆ ಒಂದು ಸಿಸ್ಟಮ್ ಏನಿದೆ, ಅದೇ ಸಿಸ್ಟಮ್ನ ನೀವೇ ಮಾಡಿದ್ದೀರಿ 2028 ಮಾಡಿದ್ದೀರಿ. ಸ್ವಲ್ಪ ದುಡ್ಡು ಅಲ್ಲಿ ಕಡಿಮೆ ಇದೆ, ಇಲ್ಲಿ ಸಿಟೀಸ್ ಜಾಸ್ತಿ ಇದೆ. ವಿ ವಿಲ್ ಕನ್ಸಿಡರ್, ನಿಮ್ದು ಏನು ರಿಕ್ವೆಸ್ಟ್ ಇದೆ ಕನ್ಸಿಡರ್ ಮಾಡಿ ಆದಷ್ಟು ಜಲ್ದಿ ಬಿಲ್ನ ರಿಲೀಸ್ ಮಾಡಿಸೋಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLC 2025 ಪುಟ್ಟಣ್ಣ ಕಾಂಗ್ರೆಸ್ MLC, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ MLC, BG ಪಾಟೀಲ್ ಬಿಜೆಪಿ MLC, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ MLC, BK ಹರಿಪ್ರಸಾದ್ ಕಾಂಗ್ರೆಸ್ MLC, ಮಧುಜಿ ಮಾದೇಗೌಡ ಕಾಂಗ್ರೆಸ್ MLC, ಶರವಣ JDS MLC, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ MLC, MR ಸೀತಾರಾಮ್ ಕಾಂಗ್ರೆಸ್ MLC, ಸಲೀಂ ಅಹಮದ್ ಕಾಂಗ್ರೆಸ್ MLC, DS ಅರುಣ್ ಬಿಜೆಪಿ MLC, S ರವಿ ಕಾಂಗ್ರೆಸ್ MLC. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLC ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.